ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ವ್ಯಕ್ತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೆ ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ಬಹುಶಃ ನೀವು ಗಮನಿಸಿರ್ತೀರಿ ಅಂತ ಅಂದುಕೊಳ್ತೀನಿ. ಯಾವ ವ್ಯಕ್ತಿಯನ್ನ ನಾವು ಸಾಕ್ಷಿದಾರ, ದೂರುದಾರ, ಅನಾಮಿಕ, ಮಾಸ್ಕ್ ಮ್ಯಾನ್ ಅಂತ ಕರಿತಾ ಇದ್ವಲ್ಲ, ಆತನನ್ನ ಯಾವಾಗ SIT ಅಧಿಕಾರಿಗಳು ಬಂಧನ ಮಾಡ್ತಾರೆ, ಆತನನ್ನ ಬಂಧನ ಮಾಡಿದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ, ಆಗ ಆತನ ಹೆಸರು, ಫೋಟೋ ಎಲ್ಲವೂ ಕೂಡ ವೈರಲ್ ಆಗುತ್ತೆ. ಆತನ ಹೆಸರು ಚಿನ್ನಯ್ಯ CN ಎಂದು, ಮಂಡ್ಯ ಮೂಲದ ಚಿಕ್ಕಬಳ್ಳಿಯವನು. ಆತನ ಫೋಟೋ ಇದು ಎನ್ನುವಂಥದ್ದು ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ. ಯಾವಾಗ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಮತ್ತಷ್ಟು ವಿಚಾರಣೆ ಮಾಡುವ ಸಲುವಾಗಿ SIT ಅಧಿಕಾರಿಗಳು ಕೋರ್ಟ್ ಮುಖಾಂತರ ಆತನನ್ನ 10 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕ್ಷಣದವರೆಗೂ ಕೂಡ ಆತನಿಗೆ ಸಂಬಂಧಪಟ್ಟಾಗೆ, ಆತ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಾಗೆ ವಿಚಾರಣೆ ನಡೀತಾ ಇದೆ. ಬಹುಶಃ ಸೆಪ್ಟೆಂಬರ್ 3ರ ಒಳಗೆ ಈ ಒಂದು ಪ್ರಕ್ರಿಯೆ ಮುಗಿಯಬಹುದು. ಪ್ರಕ್ರಿಯೆ ಮುಗಿದ ನಂತರ ಏನೇನು ಆಚೆ ಬರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇದೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈ ಕಡೆ ಸುಜಾತ ಭಟ್ ಅವ್ರನ್ನು ಕೂಡ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ಇವತ್ತು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿವಂಗತ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು SIT ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನು ಹೇಳಿದ್ರು ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಹಿಂಬರಹ ಅಂತ ಕೊಡ್ತಾರೆ ಅಥವಾ ಒಂದು ಸ್ವೀಕೃತಿ ಪತ್ರ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗ ಏನಿದೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇತ್ತ ಬೆಳ್ತಂಗಡಿಯ ಮಾಜಿ ಶಾಸಕರು, ಪ್ರೆಸೆಂಟ್ ಅವರಿಲ್ಲ, ಈಗ ದಿವಂಗತರಾಗಿದ್ದಾರೆ. ಇತ್ತ ಹಾಲಿ ಶಾಸಕರು, ಅವರ 2 ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬಹುಶಃ ಅದು ಫೇಕಾ, ಎಡಿಟಾ, ನಿಜವಾ, ಸುಳ್ಳ ಗೊತ್ತಿಲ್ಲ. ಇತ್ತ ಕ್ಲಾರಿಟಿ ಕೊಡಿ ಅಂತ ಕೇಳೋದಕ್ಕೆ ಮಾಜಿ ಶಾಸಕರು ಬದುಕಿಲ್ಲ. ಇತ್ತ ಕ್ಲಾರಿಟಿ ಕೊಡಿ ಅಂತ ಕೇಳಬಹುದು, ಯಾಕಂದ್ರೆ ಹಾಲಿ ಶಾಸಕರು ನಮ್ಮೊಟ್ಟಿಗಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಇದಕ್ಕೆ ಸಂಬಂಧಪಟ್ಟಾಗೆ ರಿಯಾಕ್ಟ್ ಮಾಡ್ತಾರ, ಕಾದು ನೋಡೋಣ. ಮೊದಲಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ SIT ಅಧಿಕಾರಿಗಳು ಆಲ್ರೆಡಿ ಈಗ ಆತ ಸಾಕ್ಷಿದಾರ ಎಲ್ಲೆಲ್ಲಿ ವಾಸ್ತವ್ಯ ಹೂಡಿದ್ದ, ಆತನ ನಡುವೆ ಯಾರ್ಯಾರಿಗೆ ಸಂಪರ್ಕ ಇತ್ತು, ಆತನ ಮೊಬೈಲ್ ಎಷ್ಟು, ಆತನಿಗಿದ್ದಂಥ ಸಿಮ್ಗಳೆಷ್ಟು, ಎಲ್ಲವನ್ನೂ ಕೂಡ ಈಗ ಮಹೇಶ್ ಶೆಟ್ಟಿ ತಿಮುರೋಡಿಯವರ ನಿವಾಸಕ್ಕೆ ಯಾವಾಗ ಭೇಟಿ ಕೊಡ್ತಾರೆ ಅಲ್ಲಿ ಹುಡುಕಾಟ ನಡೆಸ್ತಾರೆ. ಆತನಿಗೆ ಸಂಬಂಧಪಟ್ಟ ಸಾಕ್ಷಿಗಳು ಸಿಕ್ಕದನ್ನ ಕಲೆ ಹಾಕಿ ಅದನ್ನ ಎತ್ಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಾಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆತ ಏನೇನೆಲ್ಲ ಬಾಯಿ ಬಿಡ್ತಾ ಇದ್ದಾನೆ, ನಾನು ದೂರಿನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನ, ಅಥವಾ ಇಲ್ಲ ನನ್ನನ್ನ ಹೆದರಿಸಿ ಬೆದರಿಸಿ ಕರ್ಕೊಂಡು ಬಂದ್ರು ಅಂತ ಹೇಳ್ತಿದ್ದಾನ, ಅಲ್ಲ ನನ್ನನ್ನ ಷಡ್ಯಂತ್ರ ಮಾಡಿ ಹಣದ ಆಸೆಗೋಸ್ಕರ ಕರ್ಕೊಂಡು ಬಂದ್ರು ಅಂತ ಹೇಳ್ತಿದ್ದಾನ. ಈ ಕ್ಷಣದವರೆಗೂ ಅಧಿಕೃತವಾಗಿ SIT ಅಧಿಕಾರಿಗಳು ಎಲ್ಲಿಯೂ ಕೂಡ ಅದನ್ನ ರಿಲೀಸ್ ಮಾಡಿಲ್ಲ. ಬದಲಿಗೆ ಮಾಧ್ಯಮಗಳಲ್ಲೊಂದು ಸುದ್ದಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ಸುದ್ದಿ. ಸೊ ಹಾಗಾಗಿ ಜನ ಏನು ಬೇಕಾದ್ರೂ ಕಲ್ಪನೆ ಮಾಡ್ಕೋಬಹುದು, ಹಿಂಗೆ ಹೇಳುದಂತೆ, ಇವ್ರು ಹಿಂಗೆ ಕೇಳುದ್ರಂತೆ. ಒಟ್ಟಾರೆಯಾಗಿ ಅಧಿಕೃತವಾಗಿ ಅದು SIT ಮೂಲದಿಂದ ಯಾವುದೇ ರೀತಿಯ ಮಾಹಿತಿ ಈ ಕ್ಷಣದವರೆಗೂ ಕೂಡ ಬಂದಿಲ್ಲ. ಆ ಕಾರಣದಿಂದ ವಿಚಾರಣೆ ಮುಗಿದ ನಂತರ SIT ಅಧಿಕಾರಿಗಳದನ್ನ ವರದಿಯನ್ನು ಕೊಟ್ಟೇ ಕೊಡ್ತಾರೆ, ಅವಾಗ ಆಚೆಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ತಾಳ್ಮೆಯಿಂದ ಕಾಯೋಣ ಅಂತ ಹೇಳ್ತಾ ಕುಸುಮಾವತಿ ಅವರ ವಿಚಾರಕ್ಕೆ ಬರೋಣ. ಈಗ ಆರಂಭದಲ್ಲೇ ಸ್ಪಷ್ಟವಾಗಿ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದೆ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥ ಈ ಒಂದು ದೂರುದಾರನ ಈಗ ಪ್ರೆಸೆಂಟ್ ಈಗ A1 ಆರೋಪಿ ಅಂತ, ಆತನ ಪ್ರಕರಣವೇ ಬೇರೆ, ಸೌಜನ್ಯ ಪ್ರಕರಣವೇ ಬೇರೆ. ಈತ 1995ರಿಂದ 2014 ತನಕ ಅಲ್ಲಿ ಕೆಲಸ ಮಾಡ್ತಿದ್ದೆ ಅನ್ನುವಂಥದ್ದನ್ನ ದೂರಿನ ಪ್ರತಿಯಲ್ಲಿ ಮೆನ್ಷನ್ ಮಾಡಿದ್ದಾನೆ. 2014 ನಂತರ ನಾನು ಅಬ್ಸ್ಕ್ಯಾಂಡ್ ಆಗಿದ್ದು ಆ ಒಂದು ಜಾಗದಿಂದ ಅಂತ ಆ ದೂರಿನ ಪ್ರತಿಯಲ್ಲಿ ಇರತಕ್ಕಂಥದ್ದು. ಈತ ಸೌಜನ್ಯ ಪ್ರಕರಣ ನಡೆದಂತಹ ದಿನಾಂಕ ಬಂದು ಅಕ್ಟೋಬರ್ 9ನೇ ತಾರೀಕು 2012ನೇ ಇಸವಿ. ಸೊ ಇವನು ಹೇಳಿರೋದು 2014 ಅಬ್ಸ್ಕ್ಯಾಂಡ್ ಆದ ಅಂತ, ಅಂತಂದ್ರೆ 2012ರಲ್ಲಿ ಈತ ಆ ಒಂದು ಸ್ಥಳದಲ್ಲಿ ಇದ್ರೂ ಇರಬಹುದು, ಇಲ್ಲದೆ ಇದ್ರೂ ಇರಬಹುದು, ಗೊತ್ತಿಲ್ಲ, ಅದು ವಿಚಾರಣೆ ನಂತರ ಆಚೆ ಬರುತ್ತೆ. ಸೊ ಯಾವಾಗ ಈ ವ್ಯಕ್ತಿಯನ್ನ SIT ಅಧಿಕಾರಿಗಳು ಬಂಧನ ಮಾಡಿದ್ದಾರೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ವೈರಲ್ ಆಗುತ್ತೆ, ಅವಾಗ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬರೋದೇನು ಅಂತಂದ್ರೆ, ಈತನನ್ನ ಮಹೇಶ್ ಶೆಟ್ಟಿ ತಿಮುರೋಡಿ ಆಗಿರಬಹುದು ಅಥವಾ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಈ ರೀತಿಯ ಒಂದಷ್ಟು ಗ್ಯಾಂಗ್ ಈತನನ್ನ ಕರ್ಕೊಂಡು ಬಂದು ಎಲ್ಲೋ ಬದುಕ್ತಿದ್ದನ್ನ ಎದುರಿಸಿ ಬೆದರಿಸಿ ಅಥವಾ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈ ರೀತಿ ಮಾಡಿರ್ತಕ್ಕಂಥದ್ದು, ಆತ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಆ ಕಾರಣದಿಂದ ಅಧಿಕಾರಿಗಳು ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇನ್ನಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಬಂದಂಥದ್ದು. ಇತ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲೂ ಒಂದು ವೆಬ್ಸೈಟ್ ಅಲ್ಲಿ ಬಂದಂತ ಸುದ್ದಿ ಏನು ಅಂತಂದ್ರೆ, ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂಥ ಒಂದು ವೆಬ್ಸೈಟ್ ನಲ್ಲಿ ಈತ ಸೌಜನ್ಯ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಸೌಜನ್ಯ ಮೃತದೇಹ ಇತ್ತಲ್ಲ,
ಆ ಮೃತದೇಹವನ್ನ ಡಂಪಿಂಗ್ ಮಾಡಿದ್ದು. ಕೆಲವರು ತಪ್ಪು ತಿಳ್ಕೊಂಡಿದ್ದೀರಿ, ಆ ದೇಹ ಸುಟ್ಟೋಯ್ತಲ್ಲ, ಅವ್ರ ಮನೆಯವರು ಸುಟ್ಟಾಕ್ಬಿಟ್ರಲ್ಲ, ಇವನೇನ್ ಮಾಡಕ್ಕಾಗುತ್ತೆ ಅಂತ. ಯಾವ ಜಾಗದಲ್ಲಿ ಆ ಮೃತ ದೇಹ ಸಿಕ್ತಲ್ಲ ಆ ಜಾಗಕ್ಕೆ ಮೃತದೇಹವನ್ನ ಇವನೇ ಡಂಪಿಂಗ್ ಮಾಡಿರೋದು. ಆ ಬಾಡಿ ಎಲ್ಲಿತೋ ಗೊತ್ತಿಲ್ಲ, ಆ ಒಂದು ಜಾಗಕ್ಕೆ ಡಂಪಿಂಗ್ ಮಾಡಿರೋದು ಇವನೇ. ಆ ಕಾರಣವನ್ನ ಅವನು ಬಾಯಿ ಬಿಟ್ಟಿದ್ದಾನಂತೆ SIT ಅಧಿಕಾರಿಗಳ ಮುಂದೆ. ಆ ಕಾರಣದಿಂದ ಆತನನ್ನ ವಶಕ್ಕೆ ಪಡೆದು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ ಅನ್ನುವಂಥದ್ದು ಆ ಒಂದು ಬೆಂಗಳೂರು ಪೋಸ್ಟ್ ಅನ್ನುವಂಥ ಒಂದು ವೆಬ್ಸೈಟ್ ನಲ್ಲಿ ಸುದ್ದಿ ಪ್ರಕಟ ಆಗುತ್ತೆ. ತದನಂತರ ಈತ ಯಾವಾಗ ಮುಖಚಹರೆ ವೈರಲ್ ಆಗುತ್ತೆ, ಒಂದ್ 2-3 ಚಾನೆಲ್ಗಳಲ್ಲಿ ಈತನ ಇಂಟರ್ವ್ಯೂ ಅಂದ್ರೆ ಈತನನ್ನ ಮಾಡಿರ್ತಕ್ಕಂಥ ಸಂದರ್ಶನವು ಕೂಡ ವೈರಲ್ ಆಗುತ್ತೆ. ಒಂದು ಸಂದರ್ಶನದಲ್ಲಿ ಆತ ಹೇಳ್ತಾನೆ, ಯಾವುದು ದೂರಿನ ಪ್ರತಿಯಲ್ಲಿ ಕೊಟ್ಟಿರ್ತಾನಲ್ಲ ಅದೇ ಅಂಶಗಳನ್ನ ಹೇಳ್ತಾನೆ. ಆದ್ರೆ ಆ ಸಂದರ್ಶನ ಯಾವಾಗ ರೆಕಾರ್ಡ್ ಆಗಿರೋದು ಅಂತಂದ್ರೆ ಆತ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹೋಗ್ತಾನಲ್ಲ, ಅಂದ್ರೆ ಯಾವಾಗ SIT ರಚನೆ ಆಗೋದಕ್ಕೂ ಮೊದಲೇ ಹೋಗಿರ್ತಾನಲ್ಲ, ಅದಕ್ಕೂ ಮೊದಲು ಕೊಟ್ಟಿರ್ತಕ್ಕಂಥ ಇಂಟರ್ವ್ಯೂ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇನ್ನೊಂದು ಕುಡ್ಲಾ ರಾಂಪೇಜ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಕೂಡ ಈತ ಇಂಟರ್ವ್ಯೂ ಅನ್ನು ಕೊಟ್ಟಿದ್ದಾನೆ. ಆ ಇಂಟರ್ವ್ಯೂ ನಲ್ಲಿ ಸೌಜನ್ಯಗೆ ಸಂಬಂಧಪಟ್ಟ ಹಾಗೆ ಆಂಕರ್ ಅಥವಾ ರಿಪೋರ್ಟರ್ ಕೇಳುವಂತಹ ಪ್ರಶ್ನೆಗೆ ಈತ ಉತ್ತರವನ್ನ ಕೊಟ್ಟಿದ್ದಾನೆ. ಸೊ ಅದು ಯಾವಾಗ ವೈರಲ್ ಆಯಿತು, ಆ ಒಂದು ಕಾರಣದಿಂದ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಇವತ್ತು SIT ಕಚೇರಿಗೆ ಬಂದು ದೂರನ್ನ ಕೊಟ್ರ ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕಾಗಿದೆ. ಅವರು ಅವರದೇ ಒಂದು ಖಾಸಗಿ ವಾಹನದಲ್ಲಿ SIT ಅಧಿಕಾರಿಗಳ ಮುಂದೆ ಬರ್ತಾರೆ. ಯಾವಾಗ SIT ಅಧಿಕಾರಿಗಳಿಗೆ ಬೆಳ್ತಂಗಡಿಯಲ್ಲಿ ಒಂದು ಪೊಲೀಸ್ ಠಾಣೆಯ ಪಕ್ಕದೇ ಒಂದು ಕ್ವಾರ್ಟರ್ಸ್ ಅನ್ನು ನಿರ್ಮಾಣ ಮಾಡಲಾಗುತ್ತೆ, ಅದನ್ನೇ ಸದ್ಯಕ್ಕೆ ಈಗ ಪೊಲೀಸ್ ಸ್ಟೇಷನ್ ಅನ್ನುವಂಥದ್ದನ್ನು ಕೂಡ ಗುರುತಿಸಲಾಗಿದೆ. ಆ ಒಂದು ಜಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಯಾರಾದ್ರೂ ಕಳೆದು ಹೋದ್ರು, ಮಿಸ್ ಆಗಿದ್ದಾರೆ, ಈ ಜಾಗದಲ್ಲಿ ಈ ರೀತಿ ಆಗಿದೆ ಅನ್ನುವಂಥದ್ದು ಏನಾದ್ರು ಅವ್ರ ಕುಟುಂಬದವರು ಇದ್ರೆ ದೂರನ್ನ ಕೊಡುವ ಸಲುವಾಗಿ ಅಲ್ಲೇ ಒಂದು ಪೊಲೀಸ್ ಠಾಣೆ ನಿರ್ಮಾಣ ಆಗಿರುವುದರಿಂದ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಆ ಜಾಗಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ. ಆ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅನ್ನೋದು ಕುಸುಮಾವತಿ ಅವರಿಗೆ ಗೊತ್ತು. ಇತ್ತ ಆ ಕಂಪ್ಲೇಂಟ್ ನ ಪ್ರತಿಯನ್ನ ಸ್ವೀಕರಿಸಿರ್ತಕ್ಕಂಥ SIT ಅಧಿಕಾರಿಗಳಿಗೆ ಗೊತ್ತು. ಆದ್ರೆ SIT ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಾಗ ಒಂದು ಇಂಬರಹವನ್ನ ಬರೆದು ಕಳಿಸಿದ್ದಾರೆ. ಇವತ್ತಿನ ದಿನಾಂಕದಲ್ಲಿ ತಾವು ನೀಡಿದ ಅರ್ಜಿಯನ್ನ ಪರಿಶೀಲಿಸಿದ್ದು, ಈ ಅರ್ಜಿಯ ಅಂಶಗಳ ಬಗ್ಗೆ SITಯು ತನಿಖೆ ನಡೆಸುತ್ತಿರುವ ಧರ್ಮಸ್ಥಳ ಪೊಲೀಸ್ ಇಂಥ ಒಂದು ಪ್ರಕರಣದ ಸಂಖ್ಯೆ ತನಿಖೆಯ ಸಮಯದಲ್ಲಿ ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಅಳವಡಿಸಲಾಗುವುದು ಎನ್ನುವಂಥದ್ದನ್ನ ಸೈನ್ ಮಾಡಿ ವಿಶೇಷ ತನಿಖಾ ದಳದ ಒಬ್ಬರು ಸಿಬ್ಬಂದಿ ಸೈನ್ ಮಾಡಿ ಅವರಿಗೆ ಹಿಂಬರಹವನ್ನ ಕೊಟ್ಟು ಕಳಿಸಿದ್ದಾರೆ ಅವ್ರ ಫ್ಯಾಮಿಲಿಗೆ. ಸೊ ಇದು ಈಗ ಮಾಧ್ಯಮಗಳಲ್ಲಿ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಬಹುತೇಕ ಜನರು ಕೇಳ್ತಿದ್ದೇನು ಅಂತಂದ್ರೆ, ಸೌಜನ್ಯಗೆ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಕೂಡ ಇದ್ದೀವಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ತೆಗೆದುಕೊಂಡು ಬನ್ನಿ, ನಾವು ನ್ಯಾಯ ಕೊಡಿಸ್ತೀವಿ. ಇಲ್ಲ, ಸಾಕ್ಷಿಗಳನ್ನ ತೆಗೆದುಕೊಂಡು ಹೋಗಿ ನ್ಯಾಯಾಲಯದ ಮೊರೆ ಹೋಗಿ, ಅಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ. ನೀವು ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಅಥವಾ ಅಪಪ್ರಚಾರ ಮಾಡಿಕೊಂಡು ಕೆಸರೆರಚಾಟ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ನ್ಯಾಯ ಬೇಕು ಅಂತಂದ್ರೆ ಹೇಗೆ ಸಿಗುತ್ತೆ ನ್ಯಾಯ ಅನ್ನುವಂಥದ್ದನ್ನ ತುಂಬಾ ಜನ ಕೇಳ್ತಾ ಇದ್ರು. ಬಹುಶಃ ಇವರು ಇದಕ್ಕೆ ಸಂಬಂಧಪಟ್ಟಾಗ ಯಾವ ಈಗ ಚಿನ್ನಯ್ಯ ಅಂತ ಹೇಳ್ತಿದಾರಲ್ಲ, ಆತ ಕೊಟ್ಟಿರ್ತಕ್ಕಂಥ ಇಂಟರ್ವ್ಯೂ ನಲ್ಲಿ ಸೌಜನ್ಯ ವಿಚಾರ ಪ್ರಸ್ತಾಪ ಆಗಿರುವಂತಹ ಸಲುವಾಗಿ ನನ್ನ ಮಗಳ ವಿಚಾರವೂ ಕೂಡ ಈ ರೀತಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಗೆ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಆತನನ್ನ ವಿಚಾರಣೆ ಮಾಡಿ ಬಾಯಿ ಬಿಡಿಸಿ ಸತ್ಯಾಸತ್ಯತೆಯನ್ನ ಆಚೆ ತಗೊಂಡು ಬನ್ನಿ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ರ, ಅಥವಾ ಬ್ಯಾಂಗ್ಳೂರ್ ಪೋಸ್ಟ್ ಎನ್ನುವಂತ ಒಂದು ವೆಬ್ಸೈಟ್ ನಲ್ಲಿ ಬಂತಲ್ಲ ಸುದ್ದಿ, ನಾನೇ ಆಕೆಯ ಡಂಪಿಂಗ್ ಮಾಡಿದ್ದು ಮೃತದೇಹವನ್ನ ಅನ್ನುವಂಥ ಒಂದು ಸುದ್ದಿ ಪ್ರಕಟ ಆಗಿತ್ತಲ್ಲ, ಅವ್ರು ಹೇಳಿದ್ರು ಗೃಹ ಸಚಿವಾಲಯದ ಮಾಹಿತಿಯಿಂದನೇ ಬಂದಿದೆ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿದ್ರು ಆ ವೆಬ್ಸೈಟ್ನವರು. ಸೊ ಆ ಸಲುವಾಗಿ ಹೋಗಿ ಕೊಟ್ರ ಗೊತ್ತಿಲ್ಲ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈತನೇ ಸೌಜನ್ಯ ಪ್ರಕರಣದಲ್ಲಿ ಬಾಡಿ ಡಂಪಿಂಗ್ ಮಾಡಿದ್ದೇನಾದ್ರೂ ಸಾಬೀತಾಯಿತು ಅಂತ ಅನ್ಸಿದ್ರೆ ಬಹುಶಃ ಈತನಿಗೆ ಒಂದಷ್ಟು ಹೆಸರುಗಳು ಗೊತ್ತಿರುತ್ತೆ. ಅದನ್ನ SIT ಅಧಿಕಾರಿಗಳ ಮುಂದೆ ಬಾಯಿ ಬಿಡ್ತಾನ, ಅಥವಾ ಇದು ಕೂಡ ಸುಳ್ಳಾಗಿರುತ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸೌಜನ್ಯ ಪ್ರಕರಣ ಈಗ ಎಲ್ಲಿಗೆ ಬಂದು ನಿಂತಿದೆಯಲ್ಲ, ಅಲ್ಲಿಂದ ಮತ್ತೆ ಆ ಒಂದು ಕೇಸ್ ರೀಓಪನ್ ಆಗಬೇಕು ಅಂತಂದ್ರೆ ಅಲ್ಲಿದ್ದಂಥ ಸಾಕ್ಷಿಗಳು ಅದಷ್ಟೇ ಮತ್ತೆ ಕೆದಿಕೊಂಡು ಹೋಯ್ತು ಅಂತಂದ್ರೆ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟಾಗೆ ಬೆಲೆ ಕೊಡುವುದಿಲ್ಲ. ಬದಲಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷಿಗಳು ಪೂರಕವಾಗ್ತಾ ಇದ್ದಾವೆ, ಮತ್ತಷ್ಟು ದಾಖಲೆಗಳು ಸಿಗ್ತಾ ಇದ್ದಾವೆ ಅನ್ನುವಂಥದ್ದು ಏನಾದ್ರು ಸಾಬೀತಾಯಿತು ಅಂತ ಅನ್ಸಿದ್ರೆ ಬಹುಶಃ ಈ ಒಂದು ಕೇಸ್ ಮತ್ತಷ್ಟು ಚುರುಕು ಆಗಬಹುದು. ಓಕೆ, ಇದನ್ನ ಇಲ್ಲಿಗಿಡೋಣ. ಈಗ ಇನ್ನು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಈಗ ಶಾಸಕರಾಗಿರ್ತಕ್ಕಂಥವ್ರೀಗ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇತ್ತ 2008ರಲ್ಲಿ ಇದೇ ಬೆಳ್ತಂಗಡಿಯಲ್ಲಿ ವಸಂತ್ ಬಂಗೇರ ಎನ್ನುವಂಥವ್ರು ಶಾಸಕರಾಗಿರ್ತಾರೆ. ಪ್ರೆಸೆಂಟ್ ಅವರಿಗೆಲ್ಲ 2024ರಲ್ಲಿ ಬಹುಶಃ 2024 ಅಥವಾ 2023 ಅನ್ಸುತ್ತೆ ವಿಧಿವಶರಾಗಿದ್ದಾರೆ ಅವರು. 2008ರಿಂದ 2013 ತನಕ ಒಂದು ಕಾಲಘಟ್ಟ ಇರುತ್ತೆ, 5 ವರ್ಷ ಅಂತ. ಆ ಕಾಲಘಟ್ಟದಲ್ಲೇ ಅಂದ್ರೆ 2012ರಲ್ಲೇ ಸೌಜನ್ಯ ಪ್ರಕರಣ ನಡೆದಂಥದ್ದು. ತದನಂತರ 2013ರಲ್ಲೂ ಕೂಡ ಈ ವಸಂತ್ ಬಂಗೇರ ಅವರೇ ಮತ್ತೆ MLA ಆಗ್ತಾರೆ ಒಂದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ತದನಂತರ 2018ರಲ್ಲಿ ಅವರು ಸೋಲ್ತಾರೆ. ಇತ್ತ ಹರೀಶ್ ಪೂಂಜಾ ಅವರು ಎಲೆಕ್ಷನ್ ನಲ್ಲಿ ಗೆಲ್ತಾರೆ. ಸೊ ಇತ್ತ ವಸಂತ್ ಬಂಗೇರ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ, ಅದನ್ನ ಪ್ರಸಾರ ಮಾಡ್ತೀನಿ, ನೀವು ಕೇಳಿ. ಸಂತೋಷ್ ರಾವ್ ನಿರಪರಾಧಿ, ಅದು ನನಗೆ ಗೊತ್ತಿತ್ತು. ಸಂತೋಷ್ ರಾವ್ ನಿರಪರಾಧಿ.
ಸಂತೋಷ್ ರಾವ್ ನಿರಪರಾಧಿ ಎಂದು ಗೊತ್ತಿದ್ದರೂ ಅಂದು ಶಾಸಕರಾಗಿದ್ದ ನೀವು ನಿಮ್ಮದೇ ಸರ್ಕಾರ ಇದ್ದರೂ ಇಷ್ಟು ವರ್ಷ ನೀವೇಕೆ ಸುಮ್ಮನಿದ್ದೀರಿ? ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು. ಒಂದು 6 ತಿಂಗಳಾಗುವಾಗ ಆ ಸರ್ಕಾರ ಹೋಯಿತು. ಆ 6 ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಇದು CBI ಕೆಲಸ ಮಾಡಿದೆ. ಭಾರಿ ಒಳ್ಳೆಯ ವಿಚಾರವನ್ನು ಕ್ರೋಢೀಕರಿಸಿದ್ದಾರೆ. ಆದರೆ ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ ಮೋದಿ ಸರ್ಕಾರ ಬಂದಾಗ ಹಳ್ಳ ಹಿಡಿಲಿಕ್ಕೆ ಪ್ರಾರಂಭ ಆಯಿತು. ಹಳ್ಳ ಹಿಡಿದದ್ದು. ಸೊ ನೀವು ಕೇಳಿದ್ರಿ, ಈಗ ಸಂತೋಷ್ ರಾವ್ ನಿರಪರಾಧಿ ಅಂತ ನನಗೂ ಗೊತ್ತು ಅನ್ನುವಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಬಹುಶಃ ಆ ಒಂದು ಕ್ಷೇತ್ರದ ಪ್ರಥಮ ಪ್ರಜೆ ಆಗಿರುವುದರಿಂದ ಆ ಒಂದು ತನಿಖೆಗೆ ಸಂಬಂಧಪಟ್ಟಾಗ ಇವ್ರ ಹತ್ರ ಮಾಹಿತಿ ತಿಳಿದಿತ್ತ ಅಥವಾ ತಿಳಿದೇ ಹೇಳಿದ್ರ ಗೊತ್ತಿಲ್ಲ. ಅದನ್ನು ಹೋಗಿ ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕೆ ಅಥವಾ ಸಾಮಾಜಿಕವಾಗಿ ನಾವು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗೆ ಬದುಕಿಲ್ಲ. ಸತ್ಯ ಆಯ್ತಾ ಸುಳ್ಳಿತ ಗೊತ್ತಿಲ್ಲ, ಅವರೊಟ್ಟಿಗೆ ಅದು ಹೊರಟೋಗಿದೆ. ತದನಂತರ ಇವರದ್ದೇ ಮತ್ತೊಂದು ವಿಡಿಯೋ ಬರುತ್ತೆ, ಅದನ್ನು ಕೂಡ ಪ್ರಸಾರ ಮಾಡ್ತೀನಿ ನೋಡಿ. ಪ್ರಾರಂಭದ ಹಂತಡು ಸೌಜನ್ಯಕ್ಕೆ ನ್ಯಾಯ ತಿಕ್ಕೊಂಡು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನ್ ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪಜಿ ಪನ್ಪುಣ ಸಂದರ್ಭ ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತು. ಸೊ ಅವರು ತುಳುವಿನ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ, ಅಂದ್ರೆ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಅದನ್ನ ಗಮನಿಸಿದಿ. ಸೊ ಇತ್ತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರೆಸೆಂಟ್ ಈಗ ಶಾಸಕರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಹರೀಶ್ ಪೂಂಜಾ ಅವರು. ಹರೀಶ್ ಪೂಂಜಾ ಅವರು ಚುನಾವಣೆ ಸಂದರ್ಭದಲ್ಲೋ ಅಥವಾ ಚುನಾವಣೆ ಮುಗಿದ ನಂತರವೋ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನು ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಾಗೆ ನಾನು ನ್ಯಾಯವನ್ನು ಕೊಡಿಸ್ಕೊಡ್ತೀನಿ ಅಥವಾ ಅಪರಾಧಿಗಳು ಯಾರಿದ್ದಾರೆ ಅವರನ್ನ 2 ತಿಂಗಳಲ್ಲಿ ನಾವು ಪತ್ತೆ ಹಚ್ಚುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅದು ನಿಜವೋ ಸುಳ್ಳ ಗೊತ್ತಿಲ್ಲ. ಒಂದು ಹೇಳಿಕೆ ಈಗ ಅವರದ್ದೇ ಧ್ವನಿಯಲ್ಲಿ, ಅವರದ್ದೇ ಲಿಪ್ ಮೂವ್ಮೆಂಟ್ ನಲ್ಲಿ, ಅವರದ್ದೇ ಒಂದು ವಿಡಿಯೋ ಚಿತ್ರ ಇರುವಂತ ರೂಪದಲ್ಲಿ ಇರುವುದರಿಂದ ಅದನ್ನ ಸ್ಪಷ್ಟೀಕರಣ ಮಾಡಬೇಕಾಗುತ್ತೆ, ನಂದಲ್ಲ ಹೇಳಿಕೆ ಅನ್ನುವಂಥದ್ದನ್ನ. ಸೊ ಆಗ ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ 2025 ಏಪ್ರಿಲ್ ತಿಂಗಳಲ್ಲಿ ಯಾರೋ ಒಬ್ರು ಅವರನ್ನ ಸಿಕ್ಕಾಗ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ಈ ರೀತಿ ನ್ಯಾಯವನ್ನ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಬಟ್ ಈ ಕ್ಷಣದವರೆಗೂ ಕೂಡ ಅದನ್ನ ಕೊಡಿಸಿಲ್ಲ ಅಂತ. ಸೊ ಆ ವಿಡಿಯೋನ ಪ್ರಸಾರ ಮಾಡ್ತೀನಿ ನೋಡಿ. ವರ್ಷ ಆಯ್ತು, 2 ತಿಂಗಳಲ್ಲಿ ನೀವು ಅಪರಾಧಿನ ಹಿಡಿತೀನಿ ಅಂತ ಹೇಳಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ. 2 ವರ್ಷ ಆಯ್ತು. ಗೊತ್ತಿದ್ದನ್ನು ಮಾತ್ರ ಕೇಳಿ. ಗುಜರಿಯಲ್ಲಿ ನೀವು ಹೇಳಿದ್ದೀರಾ ಸರ್? ಹಾಗೆ 2 ತಿಂಗಳಲ್ಲಿ ಹಿಡ್ಕೊಡ್ತೀನಿ ಸೌಜನ್ಯ ಪ್ರಕರಣದ ಅಪರಾಧಿಕರ ಕೇಳಬೇಡಿ. 2 ವರ್ಷ ಆಯ್ತು ಸರ್. ಕರೆಕ್ಟ್ ಆಗಿ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, 1-2 ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ನೋಡಿದ್ರಿ ನೀವು. ಸೊ ಈ ಒಂದು ವಿಡಿಯೋಗಳು ಏನಾಗಿದೆ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವಾಗ ವೈರಲ್ ಆಗ್ತಿರುವಂತಹ ಸಂದರ್ಭದಲ್ಲಿ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಆ ಕಾಲಘಟ್ಟದಲ್ಲಿ ಆ ಒಂದು ಪ್ರಕರಣ ನಡೆದಂತಾಗ ಶಾಸಕರಾಗಿದ್ದಂಥವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಬಟ್ ಅವ್ರು ಬದುಕಿಲ್ಲ. ಇವರು 2 ತಿಂಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡ್ತೀನಿ ಅಂತ ಹೇಳಿದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅಥವಾ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಗೊತ್ತಿಲ್ಲ. ಬಟ್ ತದನಂತರ ಅವರನ್ನ ಯಾರೋ ಒಬ್ರು ಪ್ರಶ್ನೆ ಮಾಡ್ತಾರೆ, ನೀವು ಹಿಂಗೆ ಹೇಳಿದ್ರಿ ಅಂತ, ನಿಮ್ಗೆ ಗೊತ್ತಾ ಅದು ನಾನು ಅದನ್ನ ಹೇಳಿದ್ದೀನಿ ಅಂತ, ಅದು ಬೇರೆದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕನ್ಫ್ಯೂಷನ್ ಇದೆ, ಗೊತ್ತಿಲ್ಲ. ಜನರಲ್ಲಿ ನಿರ್ಮಾಣ ಆಗಿರುವಂತ ಗೊಂದಲ ಏನು ಅಂತಂದ್ರೆ, ನೋಡಪ್ಪ ಜನಪ್ರತಿನಿಧಿಗಳು, ಆ ತಾಲೂಕಿನ ಪ್ರಥಮ ಪ್ರಜೆಗಳು, ಇವರೇ ಈ ರೀತಿ ಗೊತ್ತು ಅಂತ ಕೆಲವರು ಹೇಳ್ತಾರೆ, ಬಟ್ ಗೊತ್ತು ಅಂತ ಹೇಳಿದವರು ಪ್ರೆಸೆಂಟ್ ಬದುಕಿಲ್ಲ. ಈ ಕಡೆ 2 ತಿಂಗಳಲ್ಲಿ ಕೊಡಿಸ್ತೀನಿ ಅಂತಂದವರು ಈ ಕ್ಷಣದವರೆಗೂ ಕೂಡ ನ್ಯಾಯವನ್ನ ಕೊಡಿಸಿಲ್ಲ, ಆರೋಪಿಗಳನ್ನ ಪತ್ತೆ ಮಾಡಿಲ್ಲ ಅನ್ನುವಂಥದ್ದೊಂದು ಕಳವಳ ಸಹಜವಾಗಿ ಜನರಲ್ಲಿ ಮೂಡಿಕೊಂಡಿದೆ. ಒಟ್ಟಿನಲ್ಲಿ ಆ ಒಂದು ಸ್ಥಳದಲ್ಲಿ ಹೆಣ್ಮಗಳು ಹುಟ್ಟಿದ್ದೇ ನಿಜಕ್ಕೂ ತಪ್ಪಾಗೋಯ್ತಾ ಅಂತ ಪ್ರಶ್ನೆ ಹುಡ್ಕೊಳ್ತಿದೆ. ಯಾರು ಎಲ್ಲೆಲ್ಲಿ ಯಾವ್ರವ್ರು ಮೂಗಿನ ನೆರಕ್ಕೆ ಮಾತಾಡ್ತಾರೆ. ಕೆಲವ್ರು ಹೇಳ್ತಾರೆ ಅವಳ ಮೇಲೆ ಅತ್ಯಾಚಾರನೇ ಆಗಿಲ್ಲ, ಪವಿತ್ರವಾದ ಸಾವು ಅವಳಿಗೆ ಅಂತಾರೆ. ಯಾರೋ ಒಬ್ರು ಇದಕ್ಕೆ ಸಂಬಂಧಪಟ್ಟ ತನಿಖಾಧಿಕಾರಿ DYSP ರುದ್ರಮುನಿ ಅವರು ಅಂತ ಅನ್ಸುತ್ತೆ, ಅವಳ ಕುಟುಂಬದವ್ರಿಗೆ ಹೋಗಿ ನಾನು ಸೂಕ್ಷ್ಮವಾಗಿ ಹೇಳಿದೆ, ನಿಮ್ಮ ಮಗಳು ಪವಿತ್ರವಾಗಿ ಸತ್ತಿದ್ದಾಳೆ ಅನ್ನುವಂಥದ್ದನ್ನ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಅವ್ರು ಹೇಳ್ತಾರೆ ಅಂತಾರೆ. ಬಟ್ ನಿನ್ನೆ ಯಾವುದೋ ಒಂದು ಸಂದರ್ಶನದಲ್ಲಿ ಯಾರೋ ಒಬ್ರು ವೈದ್ಯರು ಕೂತ್ಕೊಂಡು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪೋಸ್ಟ್ ಮಾರ್ಟಮ್ ಇದೆಯಲ್ಲ, ವೈದ್ಯಕೀಯ ತಪಾಸಣೆ ಮಾಡಿರ್ತಕ್ಕಂಥ ಮರಣೋತ್ತರ ಪರೀಕ್ಷೆ ಮಾಡಿರ್ತಕ್ಕಂಥ ವರದಿ ಇದೆಯಲ್ಲ, ಅದನ್ನ ಅವ್ರು ಓದಿ ಹೇಳ್ತಿರ್ತಾರೆ. ಬ್ಲೀಡಿಂಗ್ ಆಗಿದೆ ಅಂತ ಡಾಕ್ಟರ್ ರಶ್ಮಿ ಅವರೇ ಬರೆದಿದ್ದಾರೆ ಅಂತ ಹೇಳ್ತಾರೆ. ಸೊ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಒಂದು ಅರ್ಥವಾಗ್ತಿಲ್ಲ. ಈ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಾಗ ಮಾತಾಡಿದ್ರೆ ಒಂದು ವರ್ಗ ಹೇಳುತ್ತೆ ನೀವು ಅದ್ರ ಪರ ಅಂತ, ಮತ್ತೊಂದು ವರ್ಗ ಹೇಳುತ್ತೆ ನೀವು ಇದ್ರ ಪರ ಅಂತ. ಇಲ್ಲಿ ಏನಾಗಿದೆ ಅಂತಂದ್ರೆ, ಯಾರ್ಯಾರು ದುಡ್ಡು ತಿಂತಿದ್ದಾರೋ, ಯಾರ್ಯಾರು ಹೇಳಿಕೆ ಮಾತುಗಳನ್ನ ಕೇಳ್ಕೊಂಡು ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಈ ಕಡೆ ವರ್ಗಕ್ಕೂ ಕೂಡ ಒಂದಷ್ಟು ಜನ ನಿಮ್ಗೆ ಪೇಮೆಂಟ್ ಆಗಿದೆ, ನೀವು ಹಾಗೆ ಆಗು ಹೀಗೆ ಆಗು ಅಂತ ಇವ್ರನ್ನು ದೂರ್ತಿದ್ದಾರೆ.
ಈ ಕಡೆ ಇರುವಂತವ್ರನ್ನು ಕೂಡ ನೀವು ಆ ಗ್ಯಾಂಗು ಈ ಗ್ಯಾಂಗು ನಿಮಗೂ ಕೂಡ ಪೇಮೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ತುಂಬಾ ಕನ್ಫ್ಯೂಷನ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪೇಮೆಂಟ್ ವಿಚಾರ. ತುಂಬಾ ಜನ ಬೇಡಿಕೆ ಇಡ್ತಿದ್ದಾರೆ. NIA ಬಂದ್ರೆ ಅಂದ್ರೆ ರಾಷ್ಟ್ರೀಯ ತನಿಖಾ ದಳ ಇದಕ್ಕೆ ಸಂಬಂಧಪಟ್ಟಾಗ ಎಂಟ್ರಿ ಕೊಟ್ರೆ ಎಲ್ಲವನ್ನು ಕೂಡ ಬಯಲಿಗೆಳೆಯುತ್ತೆ. ತದನಂತರ ED ಬರುತ್ತೆ, ಜಾರಿ ನಿರ್ದೇಶನಾಲಯ, ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಾಗ ಎಲ್ಲವೂ ಕೂಡ ಆಚೆ ಬರುತ್ತೆ. ಹಾಗಾಗಿ ಈ ಎರಡು ತನಿಖಾ ಸಂಸ್ಥೆಗಳು ಬಂದ್ರೆ ಸಾಕು ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಇವ್ರಿಗೆ ಪೇಮೆಂಟ್ ಆಗೈತಾ ಎಲ್ಲವೂ ಕೂಡ ಆಚೆಗೆ ಬರ್ಬೇಕಲ್ವಾ? ಯಾರ್ಯಾರು ಅನ್ಯಾಯದ ದುಡ್ಡನ್ನ ತಿಂದು ಬದುಕ್ತಾ ಇದ್ದಾರೆ, ಯಾರ್ಯಾರು ಬೇರೆಯವರ ಕಣ್ಣೀರಿನಲ್ಲಿ ಬದುಕ್ತಾ ಇದ್ದಾರೆ ಅಂಥದ್ದು ಕೂಡ ಆಚೆಗೆ ಬರಲಿ. ಸತ್ಯ ಇದ್ದಂಥವ್ರು ಉಳಿಯಲಿ. ಯಾರ್ಯಾರು ಸುಳ್ಳಿನ ಪರವಾಗಿ ಇಲ್ಲಿದ್ದಾರಾ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ತನಿಖಾ ಸಂಸ್ಥೆಗಳು ಬಂದ್ರೆ ಆಚೆಗೆ ಬರುತ್ತೆ. ಇಲ್ಲ ಅಂತಂದ್ರೆ SIT ಯಲ್ಲೇ ಇದನ್ನ ಮುಗಿಸ್ತೀವಿ ಅಂತ ಅಂದ್ಕೊಂಡ್ರೆ ಬಹುಶಃ ಈ ಒಂದು ಪ್ರಕರಣಕ್ಕೆ ಇತಿಶ್ರೀ. ಇನ್ನು ಸೌಜನ್ಯ ಅವ್ರ ತಾಯಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ವರದಿಯನ್ನ ಆಧರಿಸಿ SIT ಅಧಿಕಾರಿಗಳು ಸಾಕ್ಷಿದಾರ ಚಿನ್ನಯ್ಯನ ಅಥವಾ ಅದು ಈಗ ಪ್ರೆಸೆಂಟ್ಗೆ ಆರೋಪಿ ಇದನ್ನ ಚಿನ್ನಯ್ಯ ಆ ಹೇಳಿಕೆನೂ ಕೂಡ ಏನಾದ್ರು ಮರ್ಜಾಯಿತು ಅಂತ ಅನ್ಸಿದ್ರೆ ಬಹುಶಃ ಈ ಒಂದು ಪ್ರಕರಣ ಮತ್ತಷ್ಟು ಚರ್ಚೆಗೆ ಕಾರಣವಾಗಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಾಗ ಮತ್ತಷ್ಟು ಬೆಳವಣಿಗೆಗಳು ಆಗಬಹುದು. ಕಾದ್ ನೋಡ್ಬೇಕಾಗುತ್ತೆ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಒಂದಷ್ಟು ಅಂಶಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಗೊತ್ತಿರ್ತಕ್ಕಂಥದ್ದನ್ನ ಗೊತ್ತಿದೆ ಅಂತ ಹೇಳಿದೀನಿ, ಗೊತ್ತಿಲ್ಲ ಅನ್ನೋಂಥದ್ದನ್ನ ಗೊತ್ತಿಲ್ಲ ಅಂತ ಹೇಳಿದೀನಿ. ತುಂಬಾ ಜನ ಅದನ್ನೇ ಏನು ಗೊತ್ತಿಲ್ಲ ಅಂದ್ಮೇಲೆ ಏನು ವಿಡಿಯೋ ಮಾಡ್ತೀರಿ ನೀವು, ಗೃಹ ಸಚಿವ ಪರಮೇಶ್ವರ್ ಅವರನ್ನ ಮೀರಿಸ್ಬಿಟ್ರಿ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ಹಾಗೆ ಹೀಗೆ ಅಂತ. ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡದೆ ಕೂತರೆ ನೀವು ಪೇಮೆಂಟ್ ಆಗಿಲ್ವಾ, ಇಲ್ಲ ನಿಮ್ಗೆ ಇವ್ರು ಪೇಮೆಂಟ್ ಕೊಟ್ರ? ಮಾತನಾಡಿದರೆ ನೀವಿನ್ನು ಅದೇ ಗ್ಯಾಂಗಲ್ಲಿ ಇದ್ದೀರಿ, ನಿಮ್ಗೆ ಇವ್ರು ಯಾರೋ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟಿದ್ದಾರೆ, ನಿನಗೇನು ಗೊತ್ತಿಲ್ಲ, ನೀನು ಆ ಗ್ಯಾಂಗು ಈ ಗ್ಯಾಂಗು. ಇಲ್ಲ ಮಾತನಾಡಿ ವಿಡಿಯೋ ಬಿಟ್ಟರೆ ನಿನಗಿನ್ನೂ ಬುದ್ಧಿ ಬಂದಿಲ್ಲ, ನೀನಿನ್ನು ಅಂಥವ್ರ ಪರವಾಗೇ ಇದೆಯಾ? ಒಟ್ಟಿನಲ್ಲಿ ನನ್ನ ನಗು ಆಗಿರ್ಬೋದು, ನನ್ನ ಮಾತಿನ ಶೈಲಿ ಆಗಿರ್ಬೋದು, ಅದು ಈ ಕ್ಷಣದವರೆಗೂ ಕೂಡ ನಿಮ್ಮ ಮುಂದೆ ನಿಂತ್ಕೊಂಡು ಹೇಳ್ತಿದ್ದೀನಿ ಲಕ್ಷಾಂತರ ಜನರ ಮುಂದೆ ಸತ್ಯದ ಪರವಾಗಿದೆ, ಸತ್ಯದ ಹಾದಿಯಲ್ಲಿದೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ತಪ್ಪು ನಡೆದಿದ್ರೆ ಯಾವುದೇ ತಪ್ಪು ನಡೆದಿದ್ರು ಮಾತನಾಡುವಂತಹ ಮೊದಲಿಗೆ ನಾನೇ ಆಗಿರ್ತೀನಿ. ಕೆಲವರು ಯಾವ್ದ್ರಲ್ಲೂ ಹೇಳ್ತಿದ್ದೆ ಅವ್ರಿಗೇನೋ 4 ಕೋಟಿ ಬಂದಿದೆ, 5 ಕೋಟಿ ಬಂದಿದೆ, ಇವ್ರಿಗೆ ಯಾರಿಗೋ ಈ ಗ್ಯಾಂಗ್ ಅವ್ರಿಗೆ ಹಂಗೆ ಅಂತ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ವರದಿಗಳ ಸಿಕ್ಕರೆ ನಮ್ಗೆ ಒಂಚೂರು ಕೊಡಿ. ಫಸ್ಟ್ ಕ್ಯಾಕ್ರಸ್ ತುಪ್ಪಕ್ಕಂತ ಒಗೆಯುವಂತವನು ನಾನೇ ಆಗಿರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ಬೋದು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಉಪ್ಪು ತಿಂದವರಿಗೆ ಭಗವಂತ ನೀರು ಕುಡಿಸ್ತಾನ ಅಥವಾ ಕಾನೂನು ನೀರು ಕುಡಿಸ್ತಾ ಅಥವಾ ಸಮಾಜ ನೀರು ಕುಡಿಸುತ್ತಾ ಕಾದ್ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.